ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಾನು ನೋಡಿ ನನಗೆ ಅನಿಸಿದ್ದು, ಕಳೆದ ವಾರ ನಾನು ನೋಡ್ತಾ ಇದ್ದೇನೆ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಇದ್ನಲ್ಲ ಗುರು ಅಂತ. ಲಿಟ್ರಲಿ ಏನ್ ಶೋ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಬುಕ್ ಮಾಡ್ತಾ ಇದ್ದಾರೆ. 3 ಗಂಟೆ ನರ್ಕ ತೋರಿಸ್ತಾ ಇದ್ದಾರೆ. ಅದನ್ನ ನೋಡೋಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗ್ದಲೆ ಫೈನಲಿ ನೋಡಾಯ್ತು. ಅಂಡ್ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ರಿಂಗಿಗೆ ಬಂದು ಸ್ಮ್ಯಾಕ್ ಡೌನ್ ವಾಟ್ ಟೈಮ್ ಇಸ್ ಇಟ್ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಟಿಫಿ ಟೈಮ್ ಅಂತ ಹೇಳ್ತಾರೆ. ಅಂಡ್ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಹೇಳ್ತಾರೆ, ಕಳೆದ ವರ್ಷ ನಾನು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೋತೆ, ಬೆಸ್ಟ್ ರುಕಿ ಆಗಿ ಹೊರಗಡೆ ಬಂದ್ಮೇಲೆ. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನಡೀತಾ ಇದೆ. ಅಂಡ್ ಆ ಒಂದು ಚೇಂಬರ್ ಮ್ಯಾಚ್ ಒಳಗಡೆ 5 ಜನ ಬರ್ತಾರೆ. ಅಂಡ್ ಆ 5 ಜನನ್ನು ಕೂಡ ಹೊಡೆದಾಕಿ ನಾನು ರಸಲ್ ಮೇನಿಯಾಗೆ ಹೋಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಕೂಡ ಮಾತಾಡ್ತಾ, ನಾಯಾ ಜಾಕ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೆ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರು ಕೂಡ ಹೇಳ್ತಾರೆ, ನೀವು ಯಾರು ಕೂಡ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಹಾಗೆ ಇಯೋಸ್ಕೆ ಅವರೇ ಲಾಸ್ಟ್ 2 ಆಗಿ ಉಳ್ಕೋತೀವಿ ಅಂತ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಇವತ್ತು ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಾಯಾ ಜಾಕ್ಸ್ ಅಂಡ್ ಲ್ಯಾಶ್ ಲೆಜೆಂಡ್ ವರ್ಸಸ್ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೆ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡಿರ್ತಾರೆ. ಈ ಒಂದು ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳಬೇಕು. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ಎಲ್ಲರೂ ಕೂಡ ರಿಂಗ್ ಸೈಡ್ ಬಂದು ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ರಿಂಗ್ ಏಪ್ರಿಲ್ ಮೇಲ್ಗಡೆ ನಿಂತಿರ್ತಾರೆ. ರಿಂಗ್ ಔಟ್ ಸೈಡ್ ಒಂದು ಟೇಬಲ್ ಕೂಡ ಇರುತ್ತೆ. ಅಂಡ್ ಹಂಗೆ ನಮ್ಮ ಇಯೋಸ್ಕೆ ಅವರು ನಾಯಾ ಜಾಕ್ಸ್ ಅವರಿಗೆ ಒಂದು ಕ್ರಾಸ್ ಬಾಡಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಾಯಾ ಜಾಕ್ಸ್ ಅವರು ಆ ಒಂದು ಟೇಬಲ್ ಮೇಲ್ಗಡೆ ಬಿದ್ದೋಗ್ತಾರೆ. ಆ ಒಂದು ಸ್ಪಾಟ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಈ ಕಡೆ ನಮ್ಮ ಲ್ಯಾಶ್ ಲೆಜೆಂಡ್ ಅವರು ರಿಯಾ ರಿಪ್ಲಿ ಅವರಿಗೆ ಬ್ಯಾರಿಕೇಡ್ ನ ಮುರಿಸ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಓಪನಿಂಗ್ ಅಂತಾನೆ ಹೇಳ್ಬಹುದು ಇದನ್ನ. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಹೈಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಮೆಲೋ ಹೈಸ್ ಅವರು ರಿಂಗಿಗೆ ಬಂದು ಹೇಳ್ತಾರೆ, 48 ದಿನ ಆಗಿದೆ ನಾನು ಚಾಂಪಿಯನ್ಶಿಪ್ ನ ಗೆದ್ದು. ಅಂಡ್ ಈಗ ನನ್ನ ಗೋಲು ರಸಲ್ ಮೇನಿಯಾ ಕಡೆಗೆ ಇದೆ. ಅಂಡ್ ನಾನು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿ ಚೇಂಬರ್ ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗ್ತೀನಿ, ಡಬಲ್ ಚಾಂಪಿಯನ್ ಆಗ್ತೀನಿ ಅಂತ ಮಾತಾಡಿ ಈಗ ನಾನು ಇಲಿಜಾ ಡ್ರ್ಯಾಗನೋವ್ ಅವ್ರನ್ನ ಫೇಸ್ ಮಾಡಬೇಕು ಅಂತ ಡ್ರ್ಯಾಗನೋವ್ ಅವ್ರನ್ನ ಕರೀತಾರೆ. ನಮಗೆ ಡ್ರ್ಯಾಗನೋವ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಕಾರ್ಮೆಲೋ ಎಸ್ ಡ್ರ್ಯಾಗನೋವ್ ಅವರು ಇವರು ಅವರು ಯಪ್ಪ, ಏನ್ ಟ್ರಿಪಲ್ ಎಚ್ ಅವ್ರದ್ದು ಏನ್ ಬುಕ್ಕಿಂಗು ಓಪನ್ ಚಾಲಿಂದ ಮಾಡ್ತಾ ಇದ್ದೀರಾ. ಬಟ್ ಬಂದವರೇ ಬರ್ತಾ ಇದ್ದಾರೆ. ಡ್ರ್ಯಾಗನೋವ್ ಹಾಗೆ ಕಾರ್ಮೆಲೋ ಎಸ್ ಅವರ ಮ್ಯಾಚ್ ಎಷ್ಟು ಸತಿ ಗುರು ನೋಡೋದು. ಮ್ಯಾಚ್ ಚೆನ್ನಾಗಿರುತ್ತೆ, ಬಟ್ ನಾವು ಮ್ಯಾಚ್ಗೋಸ್ಕರ ಡಬ್ಲ್ಯೂನ ನೋಡೋದು, ಸ್ಟೋರಿ ಲೈನ್ಗೋಸ್ಕರ. ಸದ್ಯ ಇವತ್ತು ಆ ಒಂದು ಸ್ಟೋರಿ ಲೈನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರ್ಯಾಗನೋವ್ ಬಂದಾಗ ನಮ್ಮ ಸೋಲೋ ಸಿಕೋವ್ ಅವರ MFT ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವ್ ಅವರು ಕೂಡ ಇದನ್ನೇ ಹೇಳ್ತಾರೆ, ನೀವಿಬ್ರು ಎಷ್ಟು ಸಲ ಮ್ಯಾಚ್ ಆಡಿದ್ದೀರಾ, ಡ್ರ್ಯಾಗನೋವ್ ಕಾರ್ಮೆಲೋ. ಸೊ ಈಗ ನೀನು ಹೋಗಿ ನಾನು ಹಿಂದೆ ನಿಲ್ಲು, ಯಾಕಂದ್ರೆ ನಾನು ಇವಾಗ ನಿನ್ ಮುಂದೆ ಬರ್ತಾ ಇದ್ದೀನಿ ಅಂತ. ಅಂಡ್ ಅವ್ರು ಹೇಳ್ತಾರೆ, ನಮ್ಮ ಬಳಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಇದೆ. ಅಂಡ್ ನಾನು ಇವಾಗ ಡಬಲ್ ಚಾಂಪಿಯನ್ ಆಗ್ತೀನಿ ಅಂತ. ಅಂಡ್ ಆ ಕಡೆ ನಮ್ಮ ಡ್ರ್ಯಾಗನೋವ್ ಹಾಗೆ ಕಾರ್ಮೆಲೋ ಅವರು ಸೇರ್ಕೊಂಡು ನಿಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. MFT ಅವರು ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಅಲ್ಲಿ ಅವರನ್ನ ಕಾಪಾಡೋದಕ್ಕೆ ನಮ್ಮ ಮ್ಯಾಡ್ ಕಾರ್ಡೋನ, ಅಪೋಲೋ ಕ್ರೂಸ್ ಹಾಗೆ ಶಿನ್ಸ್ಕೆ ನಾಕಮುರಾ ಅವರು ಬರ್ತಾರೆ. ಇವರೆಲ್ಲರೂ ಕೂಡ ಸೇರ್ಕೊಂಡು MFT ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಓಕೆ ಇಲ್ಲಿ ಒಂದು ಮ್ಯಾಚ್ ನ ಸೆಟಪ್ ಮಾಡಿದ್ರೆ ಹೇಗೆ, ಇವತ್ತು ನಾನು ಇಲ್ಲೇ ಈ ಒಂದು ಸ್ಮ್ಯಾಕ್ ಡೌನ್ ಶೋ ಅಲ್ಲೇ ಒಂದು 10 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಮಗೆ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಶಿನ್ಸ್ಗೆ ನಾಕಮುರಾ, ಅಪೋಲೋ ಕ್ರೂಸ್, ಮ್ಯಾಡ್ ಕಾರ್ಡೋನ, ಕಾರ್ಮೆಲೋ ಹೈಸ್ ಹಾಗೆ ಡ್ರ್ಯಾಗನೋವ್ ವರ್ಸಸ್ MFT ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಮ್ಯಾಚ್ ನ ಎಂಡಿಂಗ್ ಅಲ್ಲಿ MFT ಕಡೆಯಿಂದ ನಮ್ಮ ಟಾಮಾ ಟೋಂಗಾ ಅವರು ಕಾರ್ಮೆಲೋ ಹೈಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ ತನ್ನ ಟೀಮಿಗೆ. ಅಂಡ್ ಪ್ರಾಬಬ್ಲಿ ಅವರು ಚಾಂಪಿಯನ್ ನ ಪಿನ್ ಮಾಡಿರೋದ್ರಿಂದ ನೆಕ್ಸ್ಟ್ ಅವರಿಗೇನೆ ಅವಕಾಶನ ಕೊಡಬಹುದು. ಅಂಡ್ ಇವತ್ತು ಶೋ ಅಲ್ಲಿ ಅಪೋಲೋ ಕ್ರೂಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಬುಕ್ ಮಾಡಿದ್ರು. ಅದನ್ನ ನೋಡಿ ನನಗೂ ಕೂಡ ಖುಷಿ ಆಯ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈಯಿಂಗ್ ಗೆ ಒಂದು ಟ್ರಿಪಲ್ ಥ್ರೆಟ್ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲಿಸ್, ಜೂಲಿಯಾ ಹಾಗೆ ಜಲೀನಾ ವೇಗಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಜಲೀನಾ ವೇಗಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ಇವರು ಈಗ ವಿಮೆನ್ಸ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಇಂಟರ್ವ್ಯೂ ಅಲ್ಲಿ ರೀಸೆಂಟ್ ಆಗಿ ಅವರ ಒಂದು ಪಾಡ್ಕಾಸ್ಟ್ ಅಲ್ಲಿ ಒಂದು ಲೈನ್ ನ ಹೇಳಿರ್ತಾರೆ, ಅದನ್ನ ರಿಪೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅವ್ರು ಹೇಳ್ತಾರೆ, ಈಗ ನನ್ನ ನೆಕ್ಸ್ಟ್ ಮೂವ್ ಏನು, ನಾನು ಬರೀ 2 ಮ್ಯಾಚ್ ದೂರ ಇದ್ದೀನಿ. ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತೀನಿ. ಅಂಡ್ ನಾನು
ರಸಲ್ ಮೀನಿಯಾಗೆ ಹೋಗ್ತೀನಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ನ ಗೆದ್ದು. ಆ್ಯಂಡ್ ನಾನಂತೂ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತೀನಿ. ಒಂದು, ನಾನು ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ರಸಲ್ ಮೀನಿಯಾಗಿಂತ ಮುಂಚೆನೆ ಚಾಂಪಿಯನ್ಶಿಪ್ನ ತಗೋತೀನಿ ಅಥವಾ ರಸಲ್ ಮೀನಿಯಾದಲ್ಲಿ ಚಾಂಪಿಯನ್ಶಿಪ್ನ ತಗೋತೀನಿ ಅಂತ ಹೇಳ್ತಾರೆ. ಲಿಟ್ರಲಿ ನಮ್ಮ ಕೋಡಿ ರೋಡ್ಸ್ ಅವರು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರು. ಸಂಜೆ ಅಪ್ಡೇಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನೇ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ರಿವೀಲ್ ಮಾಡ್ತಾರೆ. ಆ ಒಂದು ಪಾಡ್ಕಾಸ್ಟ್, ಆ ಒಂದು ಲೈನ್ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಇದಾದ್ಮೇಲೆ ನಿಮಗೆ ಟ್ರಿಕ್ ವಿಲಿಯಂ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಟ್ರಿಕ್ ವಿಲಿಯಂ ಅವರು ಸ್ಯಾಮಿ ಝೈನ್ ಅವ್ರನ್ನ ರೋಸ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಸ್ಯಾಮಿ ಝೈನ್ ಅಲ್ಲಿ ಹೋಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ಆ ಒಂದು ಮಾಪ್ನ ಹಾಕ್ತಾ ಇನ್ನೊಂದು ಅವಕಾಶ ಕೊಡಿ ಅಂತ ಬೇಡ್ಕೋತಾ ಇರ್ತಾನೆ, ಹಾಗೆ ಹೀಗೆ ಅಂತ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪತ್ತೆ ಲೆಂತಿ ಮಾಡಿದ್ರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನೋಡ್ತಾ ಇದ್ದೀನಿ ಮುಗಿತಾನೆ ಇಲ್ಲ ಗುರು ಈ ಒಂದು ಮ್ಯಾಚು. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮ್ಯಾಚು, ಬಟ್ ಲೆಂತಿ ಅಂತೂ ಸಿಕ್ಕಾಪಟ್ಟೆ ಆಯ್ತು ಅಂತಾನೆ ಹೇಳ್ಬೇಕು. ಟೈಮ್ನ ಮುಗಿಸೋದಕ್ಕೆ, ಟೈಮ್ನ ಕನ್ಸ್ಯೂಮ್ ಮಾಡಿಸೋದಕ್ಕೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ನ ಇಷ್ಟೊಂದು ಎಳೆದ್ರು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ರೇ ಫಿನಿಕ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೋತಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಜೇಡ್ ಕಾರ್ಗಿಲ್ ಹಾಗೆ ಜಾರ್ಡಿನ್ ಗ್ರೇಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಕೂಡ ಮಾಡ್ತಾ ಇರ್ತಾರೆ. ಲಿಟ್ರಲಿ ಆ ಒಂದು ವಿಚಾರ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ನ ತಗೋಬರ್ತು ಈ ಒಂದು ಮ್ಯಾಚ್ ಗೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇಬ್ಬರು ಕೂಡ ಪವರ್ ಹೌಸ್ ಗಳು ಅಂಡ್ ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡಿದ್ರು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾನು ಅನ್ಕೊಂಡಿದ್ದೆ ಡಬ್ಲ್ಯೂ ಅವರು ಸರ್ಪ್ರೈಸ್ ನ ಕೊಡಬಹುದು, ನಮ್ಮ ಜಾರ್ಡಿನ್ ಗ್ರೇಸ್ ಅವರು ಚಾಂಪಿಯನ್ ಕೂಡ ಆಗಬಹುದು ಅಂತ. ಬಟ್ ಡಬ್ಲ್ಯೂ ಅವರು ಆ ರೀತಿ ಮಾಡಲಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ತನ್ನ ಫಿನಿಶರ್ ಜೇಡ್ ಹೆಡ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಜಾರ್ಡಿನ್ ಗ್ರೇಸ್ ಅವ್ರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ ಏನಾದರೂ ಮಾತಾಡಬೇಕಾ ಅಂತ. ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಮೊದಲನೇದಾಗಿ ವೈಪರ್ ರ್ಯಾಂಡಿ ಓಟನ್ ಹಾಗೆ ಎಲಿನೈಟ್ ಅವರು ಕ್ವಾಲಿಫೈ ಆಗಿದ್ದಾರೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ಗೆ. ಅಂಡ್ ರ್ಯಾಂಡಿ ಓಟನ್ ಅವರ ಬಗ್ಗೆ ಮಾತಾಡೋದಾದ್ರೆ ರ್ಯಾಂಡಿ ಓಟನ್ ಅವರು ಬಿಗ್ ಮೂಮೆಂಟ್ಸ್ ಗಳಲ್ಲಿ ಯಾವತ್ತೂ ಕೂಡ ಸೋತಿದ್ದಾರೆ. ಅವರಂತೂ ನನ್ನನ್ನ ಫೇಸ್ ಮಾಡೋದಕ್ಕೆ ರಸಲ್ ಮೀನಿಯಾಗೆ ಬರೋದಿಲ್ಲ. ಇನ್ನ ಎಲಿನೈಟ್ ಅವರು ವಾಕಿಂಗ್ ಮರ್ಚೆಂಡೈಸ್ ಅವನು, ಅಂಡ್ ಅವನು ಕೂಡ ನನಗೆ ನಂಬಿಕೆ ಇಲ್ಲ, ಅವನು ನನ್ನನ್ನ ಫೇಸ್ ಮಾಡೋದಕ್ಕೆ ರಸಲ್ ಮೀನಿಯಾಗೆ ಬರ್ತಾನೆ ಅಂತ. ಅಂಡ್ ಇವತ್ತಿನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಕೋಡಿ ರೋಡ್ಸ್, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ, ಕೋಡಿ ರೋಡ್ಸ್ ನನ್ನ ಹತ್ರ ಬರೋದಕ್ಕೂ ಕೂಡ ನಾನು ಅವಕಾಶ ಮಾಡ್ಕೊಡೋದಿಲ್ಲ, ಇದಂತೂ ನಿಜ. ಅಂಡ್ ಅದಕ್ಕೋಸ್ಕರ ಅವನು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆನೂ ಕೂಡ ಎಂಟ್ರಿ ಕೊಡೋದಕ್ಕೆ ಆಗೋದಿಲ್ಲ. ಇನ್ನ ಜೇಕಬ್ ಫಾಟು ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಜೇಕಬ್ ಫಾಟು ಅವರ ಬಳಿ ಒಂದು ಅಡ್ವಾಂಟೇಜ್ ಇದೆ. ಅಫ್ಕೋರ್ಸ್ ಅವನು ಇಷ್ಟು ವರ್ಷದಲ್ಲಿ ಯಾವುದೇ ರೀತಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕಂಪೀಟ್ ಮಾಡಿಲ್ಲ, ಆದ್ರೂ ಕೂಡ ಅವನು ಡಬ್ಲ್ಯೂ ಕಂಪನಿಯಲ್ಲಿ ಇರೋದಕ್ಕಿಂತ ಜಾಸ್ತಿ ಜೈಲಲ್ಲಿ ಕಂಬಿಗಳ ಹಿಂದೆನೇ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಎಕ್ಸ್ಪೀರಿಯನ್ಸ್ ಅಂತೂ ಇದೆ. ಅಂಡ್ ಅದರಿಂದ ಅವನಿಗೆ ಅಡ್ವಾಂಟೇಜ್ ಅಂತೂ ಆಗುತ್ತೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲೋದಕ್ಕೆ. ಇನ್ನ ಮೂರನೇದಾಗಿ ಸ್ಯಾಮಿ ಝೈನ್ ಅಂತ ಹೇಳ್ತಾರೆ. ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ಏನ್ ಹೇಳ್ಬೇಕು ಅದನ್ನ ಹೇಳು, ಬಟ್ ನನಗೆ ಅನಿಸ್ತಾ ಇದೆ ಇವತ್ತು ನಾನು ಗೆಲ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ಸ್ಯಾಮಿ ಝೈನ್ ನಿಜ ಹೇಳ್ಬೇಕು ಅಂದ್ರೆ ನನಗೂ ಕೂಡ ನೀನೇ ಗೆಲ್ಬೇಕು ಅಂತ ಆಸೆ, ಬಟ್ ನಾನು ನಿನ್ನನ್ನ ಸೋಲಿಸ್ತೀನಿ ಅಂತ ನೀನ್ ಗೆಲ್ಬೇಕು ಅಂತ ಆಸೆ ಪಡ್ತಾ ಇಲ್ಲ, ಬದಲಿಗೆ ನೀನು ತುಂಬಾನೇ ಕಷ್ಟ ಪಡ್ತಿದ್ಯಾ. ಅಂಡ್ ಅದಕ್ಕೋಸ್ಕರ ನನಗೂ ಕೂಡ ನೀನು ಗೆಲ್ಲೋದೇ ಇಷ್ಟ. ಅಂಡ್ ಇವತ್ತು ನೀನು ಗೆಲ್ಲಬೇಕು, ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಬೇಕು, ರಸಲ್ ಮೀನಿಯಾಗೆ ನೀನು ನನ್ನನ್ನ ಫೇಸ್ ಮಾಡೋದಕ್ಕೆ ಬರಬೇಕು ಅಂತ ಆಲ್ ದ ಬೆಸ್ಟ್ ನ ಹೇಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಮ್ಯಾಚ್ ಗೆ ಕಳಿಸ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿರ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವರ ನಿಜವಾಗ್ಲೂ ಇಲ್ಲಿ ಮಾತಾಡ್ತಾ ಇರೋದು ಅಂತ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈಯಿಂಗ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಜೇಕಬ್ ಫಾಟು, ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಸಿಕ್ಕಾಪಟ್ಟೆ ಅದ್ಭುತವಾಗಿದ್ದು. ನಮ್ಮ ಜೇಕಬ್ ಫಾಟು ಅವರ ಡಾಮಿನೆನ್ಸ್ ನಮಗೆ ಇಲ್ಲಿ ಬಹಳಷ್ಟು ನೋಡೋದಕ್ಕೆ ಸಿಗುತ್ತೆ. ಅವರು ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಇಬ್ಬರನ್ನು ಕೂಡ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗು ಇನ್ನೂ ಕೂಡ ವಿಚಿತ್ರವಾಗಿತ್ತು ಅಂತಾನೆ ಹೇಳ್ಬೇಕು. ಏನಪ್ಪಾ ಅಂದ್ರೆ ನಮ್ಮ ಜೇಕಬ್ ಫಾಟು ಅವರು ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಔಟ್ ಆಫ್ ನೋ ವೇರ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಜೇಕಬ್ ಫಾಟು ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಜೇಕಬ್ ಫಾಟು ಅವ್ರನ್ನ ರಿಂಗ್ ಹೊರಗಡೆ ಕರ್ಕೊಂಡು ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಪವರ್ ಬಾಂಬ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಜೇಕಬ್ ಫಾಟು ಅವರ ಕತೆ ಮುಗಿಯುತ್ತೆ, ಅನೌನ್ಸರ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಇದಾದ ಮೇಲ್ಗಡೆ ರಿಂಗ್ ಒಳಗಡೆ ನಮ್ಮ ಕೋಡಿ ರೋಡ್ಸ್ ಅವರು ಎದಾಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡಿ ಬಿದ್ದಿರ್ತಕ್ಕಂತಹ ಸ್ಯಾಮಿ ಝೈನ್ ಅವ್ರನ್ನ ಎತ್ತಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಹಾಕಿ ಅವರು ಸೀದಾ ರಿಂಗ್ ನ ಲೀವ್ ಮಾಡಿ ಹೋಗ್ತಾ ಇರ್ತಾರೆ. ಓಕೆ, ಈಗ ಕೋಡಿ ರೋಡ್ಸ್ ಪಿನ್ ಆಗ್ತಾನೆ, ಸ್ಯಾಮಿ ಝೈನ್ ವಿನ್ ಆಗ್ತಾನೆ ಅಂತ ರೆಫ್ರಿ ಕೌಂಟ್ ಮಾಡ್ತಾರೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ಕಿಕ್ ಔಟ್ ಮಾಡ್ಬಿಡ್ತಾರೆ. ಇದರಿಂದ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ರಿಂಗ್ ಒಳಗಡೆ ಬಂದು ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕ್ಲೇಮೋರ್
ಕಿಕ್ ನ ಅಟ್ಯಾಕ್ ಮಾಡೋದಕ್ಕೆ ಎಬ್ರುಸಿ ಅವರನ್ನ ನಿಲ್ಲಿಸ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಹಲ್ವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಿಂದೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಸ್ಯಾಮಿ ಝೈನ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಲಿಟರಲಿ ನಮ್ಮ ಸ್ಯಾಮಿ ಝೈನ್ ಅವರು ಬಿಡಬಹುದಾಗಿತ್ತು, ಬಟ್ ಅವರು ಬಿಡ್ಲಿಲ್ಲ. ನನಗೆ ನಿನ್ನ ಹೆಲ್ಪ್ ಬೇಕಾಗಿಲ್ಲ ಅಂತ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ರು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗಿಲ್ಲ. ಸ್ಯಾಮಿ ಝೈನ್ ಅವರು ಸೋತಿ ಕೋಡಿ ರೋಡ್ಸ್ ಅವರು ಈಗ ವಿನ್ ಆಗಿದ್ದಾರೆ. ಅಂಡ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಹೋಗ್ತಾ ಇದ್ದಾರೆ. ಲಿಟರಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ರು ಅದೇ ಆಗ್ತಾ ಇದೆ ಪ್ರತಿ ವಾರ ಪ್ರತಿ ದಿನ. ನೋಡೋಣ ಗಾಯ್ಸ್ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಮೇನ್ ಇವೆಂಟ್ ನ ಬಿಟ್ರೆ ಇನ್ನೆಲ್ಲದೂ ಕೂಡ ವರ್ಸ್ಟ್ ಅಂತಾನೆ ನನಗೆ ಅನ್ಸಿದ್ದು. ಲಿಟರಲಿ ನೋಡೋದಕ್ಕೆ ಆಗೋದಿಲ್ಲ ಗುರು, ಬರೀ ಮ್ಯಾಚಸ್ ಗಳನ್ನ ಇಡ್ತಾ ಇದ್ರೆ ನನ್ನ ಕೈಲಂತೂ ತಡ್ಕೊಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 3 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಪ್ರಾಬಬ್ಲಿ ಅದಕ್ಕಿಂತ ಕಮ್ಮಿನೂ ಕೂಡ ಕೊಡಬಹುದಾಗಿತ್ತು. ಏನೇ ಆಗ್ಲಿ, ನಿಮ್ಗೆ ಗಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.